ಕೈರೋಪ್ರಾಕ್ಟಿಕ್ ಟ್ರೀಟ್ಮೆಂಟ್ ಆದಮೇಲೆ ನನಗೆ ಯಾಕೆ ಒಂಥರ ವಿಚಿತ್ರ ಅನುಭವ ಆಗುತ್ತೆ ಅಂತ ಒಂದು ಕ್ವಶನ್. ನೋಡಿ, ನಿಜವಾಗಿಯೂ ಇದು ಸರಿಯಲ್ಲ. ಯಾಕಂದರೆ ನೀವು ಒಳ್ಳೆಯ ಕೈರೋಪ್ರಾಕ್ಟರ್ ಹತ್ರ, ಕ್ವಾಲಿಫೈಡ್ ಎಕ್ಸ್ಪೀರಿಯನ್ಸ್ ಕೈರೋಪ್ರಾಕ್ಟರ್ ಹತ್ರ ಹೋದಾಗ ನಿಮಗೆ ಒಳ್ಳೆ ರಿಲೀಫ್ ಸಿಗುತ್ತೆ. ವೇರ್ಡ್ ಫೀಲಿಂಗ್ ಅಲ್ಲ, ಒಂದು ಒಳ್ಳೆಯ ಅನುಭವ ಆಗುತ್ತೆ. ಬಾಡಿ ರಿಲ್ಯಾಕ್ಸ್ ಆಗುತ್ತೆ, ರೇಂಜ್ ಆಫ್ ಮೋಷನ್ ಇಂಪ್ರೂವ್ ಆಗುತ್ತೆ, ಬಾಡಿ ಲೂಸ್ ಆಗುತ್ತೆ, ನಿಮಗೆ ಎನರ್ಜಿ ಬರುತ್ತೆ, ಮತ್ತು ಜಾಸ್ತಿ ನಿಲ್ಕೋಬೋದು, ವಾಕ್ ಮಾಡ್ಬೋದು, ಮತ್ತು ಪೇನ್ ರಿಲೀಫ್ ಇದ್ದೇ ಇರುತ್ತೆ. ಇದು ಒಂದು ಒಳ್ಳೆಯ ಫೀಲಿಂಗು. ನೀವು ರಾಂಗ್ ಕೈರೋಪ್ರಾಕ್ಟರು, ಫೇಕ್ ಕೈರೋಪ್ರಾಕ್ಟರ್ ಹತ್ರ ಹೋದರೆ ಖಂಡಿತವಾಗ್ಲೂ ನಿಮಗೆ ವೇರ್ಡ್ ಫೀಲಿಂಗ್ ಬರುತ್ತೆ. ಫೇಕ್ ಕೈರೋಪ್ರಾಕ್ಟರ್ ಅಂದರೆ ಯಾರು? ನೋಡಿ, ಇಂಡಿಯಾದಲ್ಲಿ ಯಾವುದೇ ಕೈರೋಪ್ರಾಕ್ಟಿಕ್ ಕಾಲೇಜ್ ಇಲ್ಲ. ನಾವು ಫಾರಿನಲ್ಲಿ, ಯುರೋಪಲ್ಲಿ, ಸ್ವೀಡನ್, ಜರ್ಮನಿ, ಅಮೇರಿಕಾಗೆ ಹೋಗಿ ಒಂದು ಟ್ರೈನಿಂಗನ್ನು ತೆಗೆದುಕೊಂಡು ಬಂದಿದ್ದೇವೆ. ಅದು ಕೈರೋಪ್ರಾಕ್ಟಿಕ್ ಕಾಲೇಜಿಂದ ಮಾತ್ರ. ಆದರೆ ನಮ್ಮ ದೇಶದಲ್ಲಿ ಏನಾಗಿದೆ, ಯಾವುದೋ ಒಂದು ಹೋಟೆಲ್ ರೂಮಲ್ಲಿ 2 ದಿವಸ, 3 ದಿವಸ, 4 ದಿವಸ ಒಂದು ಟ್ರೈನಿಂಗ್ ಕೊಟ್ಟು MDCH ಅಂತ ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ಅದು ರಿಯಲ್ ಫೇಕ್. ಅದು ಅವ್ರ ಹತ್ರ ಹೋದರೆ ಒಂದು ವೇರ್ಡ್ ಫೀಲಿಂಗ್ ಅಲ್ಲದೆ ನಿಮಗೆ ಮೂಳೆ ಮುರಿಬೋದು, ಫ್ರ್ಯಾಕ್ಚರ್ ಆಗ್ಬೋದು, ಅಥವಾ ಅವ್ರಿಗೆ ಕ್ಯಾನ್ಸರ್ ಆಗಿದ್ದರೆ ಕ್ಯಾನ್ಸರ್ ಸ್ಪ್ರೆಡ್ ಆಗ್ಬೋದು, ಜೊತೆಗೆ ಅವರಿಗೆ ಪ್ಯಾರಲಿಸಿಸ್ ಆಗ್ಬೋದು, ಕೋಮಾ ಹೊರಟೋಗ್ಬೋದು. ಸೊ ಈ ಥರ ಭಾಳಷ್ಟು ಕೆಟ್ಟ ಅನುಭವದ ಜೊತೆಗೆ ನಮ್ಮ ದೇಹಕ್ಕೆ ಹಾನಿ ಕೂಡ ಆಗ್ಬೋದು. ಹಾಗಾಗಿ ನೀವು ಯಾವುದೇ ಕೈರೋಪ್ರಾಕ್ಟರ್ ಹತ್ರ ಹೋಗ್ಬೇಕಾದ್ರೆ ಫಸ್ಟ್ ಏನು ಕೇಳಬೇಕು, ನೀವು ಯಾವ ಕಾಲೇಜಲ್ಲಿ ಓದಿದ್ದೀರಾ? ಇದು ಭಾಳ ಇಂಪಾರ್ಟೆಂಟು. ಅಂದರೆ ಯಾವ ಕೈರೋಪ್ರಾಕ್ಟಿಕ್ ಕಾಲೇಜಲ್ಲಿ ಓದಿದ್ದೀರಾ ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ, ನಾನು ರಾಜಸ್ಥಾನ್ ಕಾಲೇಜಲ್ಲಿ ಅಂತ ಹೇಳ್ತೀರಾ. ರಾಜಸ್ಥಾನಲ್ಲಿ ಆ ಥರ ಯಾವುದೋ ಕಾಲೇಜಲ್ಲ, ನೀವು ಚೆಕ್ ಮಾಡ್ಬೋದು. ಯಾವುದೇ ಇಂಡಿಯಾದಲ್ಲಿ ಕಾಲೇಜ್ ಅಪ್ರೂವ್ ಕೊಟ್ಟಿಲ್ಲ ಕೈರೋಪ್ರಾಕ್ಟಿಕ್ ಕಾಲೇಜು.